Ambi, look there. ಇಷ್ಟೊಂದು ಎಮೋಷನಲ್ ಆಗಬೇಡ. ನಂಗೆ ಗೊತ್ತು ನೀನು ಯಾವುದನ್ನು ಎಮೋಷನಲ್ ಆಗಿ ತಗೊಳ್ಳಲ್ಲ ಅಂತ. ಬಟ್ ಅಜ್ಜಿ ಎಲ್ಲರಿಗಿಂತ ನಿಂಗೆ ಜಾಸ್ತಿ ಇಷ್ಟ ಅನ್ಸುತ್ತೆ. ಅವ್ರನ್ನ ನೋಡೋಕ್ಕೆ ನಮ್ಮ ಮನೆಗೂ ಅವಾಗ ಬರ್ತಿದ್ದೆ. ನನಗೂ ಅಯ್ಯೋ ಅಂತ ಅನ್ಸುತ್ತೆ. ಬಟ್ ಯು ನೋ ಸಿಚುವೇಶನ್. ಅಯ್ಯೋ, ಈ ಪಾಪಿ ಅನಿಕಾ ಅಜ್ಜಿನ ಎಂತ ಸತ್ತಿನಾಗ ತಂದಿಟ್ಟವಳೆ. ನಾನೇನ್ ಮಾಡ್ಲಿ? ಈಗ ಅಂಬಿಯಾಗಿ ಬಂದಿದ್ದೀನಿ. ಸುಮ್ನಿರ್ದೆ, ನನಗೆ ಬೇರೆ ದಾರಿ ಇಲ್ಲ. ಸಾರಿ ಅಜ್ಜಿ. ಇನ್ ಸ್ವಲ್ಪ ಹೊತ್ನಾಗೆ ನಿಮ್ನ ಇಲ್ಲಿಂದ ಬಿಡ್ಸ್ಕೊಂಡೋಯ್ತೀನಿ. ಲುಕ್ ಅಂಬಿ, ಇವಳು ಎರಡ್ರ ತರ ತುಂಬಾ ತೊಂದರೆ ಕೊಡ್ತಿದ್ಲು. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾ ಇರ್ಲಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಕಮ್ಲಿ ತರ ನೀನು ಒಳ್ಳೆಯವಳಾಗು ಅಂತ ನನಗೆ ಲೆಕ್ಚರ್ ಕೊಡ್ತಿದ್ಲು. ಎಲ್ಲ ವಿಷಯ ತಿಳ್ಕೊಂಡಿರೋ ಇವಳು ಎಲ್ರೂ ಕಣ್ ಮುಂದೆ ಇದ್ರೆ ಅದು ಸರಿ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಇಲ್ಲಿಗೆ ಎತ್ಕೊಂಡು ಬಂದಿದ್ದೀನಿ. ಈಗ ಹೇಳು ಅಂಬಿ, ನಾನು ಮಾಡಿರೋ ಡಿಸಿಷನ್ ಕರೆಕ್ಟಾಗೇ ಇದೆಯಲ್ಲ? ನಂಗೆ ಗೊತ್ತು ನೀನು ನನ್ನನ್ನೇ ಸಪೋರ್ಟ್ ಮಾಡ್ತೀಯ ಅಂತ. ಅಷ್ಟೇ ಅಲ್ಲ, ಆ ಕಮಲಿ ಮತ್ತೆ ರಿಷಿಗೆ ಪಾಠ ಕಳ್ಸಕ್ಕೆ ಒಂದು ಒಳ್ಳೆ ಪ್ಲಾನ್ ಮಾಡಿದ್ರಿ. ಏನು ಅಂತ ನಿನಗೆ ಗೊತ್ತಾಗುತ್ತೆ. ಏಯ್ ಬನ್ರೋ, ನಾನು ಮತ್ತೆ ಅಂಬಿ ಅಜ್ಜಿನ ಕಾಯ್ತಾ ಇರ್ತೀವಿ. ನೀವು ಹೋಗಿ ನನ್ನ ಡ್ಯಾಡ್ ಚಂದ್ರಕಾಂತ್ನ ಮುಗಿಸಿ. ಏನ್ ಹೇಳ್ತಿದ್ಯಾ ಅನಿಕಾ? ಅಪ್ಪನ್ ಸಾಯಿಸ್ಬೇಕಾ? ಅಲ್ಲ, ಅವ್ರೇನ್ ಮಾಡಿದ್ದಾರೆ ಅಂತ ಸಾಯ್ಸಕ್ ಹೊರಟಿದ್ಯಾ? ನೋಡು ಅಂಬಿ, ಅವ್ರಿದ್ರೆ ನಮ್ಗೆ ಸುಮ್ಮನೆ ತಲೆನೋವು. ಅವ್ರು ಎಲ್ಲರೂ ಕಮ್ಮಿ ಪರವಾಗಿ ಇರೋದು. ನೋಡು, ಅವ್ರನ್ನ ಮುಗಿಸ್ಬಿಟ್ರೆ ನಾವು ಸೇಫು. ನೀನು ಏನು ತಲೆ ಕೆಡ್ಸ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ಏಯ್, ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೇಳಿದ್ ಕೇಳಿಸಿಲ್ವಾ? ಹೋಗಿ ಆ ಚಂದ್ರಕಾಂತ ಮುಗಿಸಿ ನಾವು. ಓಕೆ ಮೇಡಮ್. ಈ ಅನಿಕಾ ದಿಟ್ವಾಗ್ಲೂ ಅಪ್ಪ ಏನ್ ಕೊಂದೇ ಬಿಡ್ತಾಳ. ಅಯ್ಯೋ, ಏನ್ ಮಾಡೋದು? ಇವಳು ನೀನು ತಡೆಯೋದು? ಒಂದ್ ನಿಮಿಷ. ಏನ್ ಮೇಡಮ್? ಅವ್ರನ್ನ ಮುಗ್ಸೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಈ ಮುದುಕಿ ಏನಾದರೂ ನನ್ಗಿಂತ ಮುಂಚೆ ನನ್ನ ಮಗಾನೇ ಹೊಟ್ಟೋದ ಅಂತ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕಿ ಕೊರ್ಗಿ ಸತ್ತೋಗ್ಬಿಟ್ರೆ ಅದು ನನಗೆ ತುಂಬ ಬೇಜಾರಾಗುತ್ತೆ. ನಾನು ಈ ಮುದುಕಿಗೆ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ. ಅದೆಲ್ಲ ಬೇಕಾ? ಮೊದಲು ಈ ಮುದುಕಿನ ಮುಗಿಸಿ.
ಏನೇ ಅನ್ಕೊಂಡಿದ್ಯಾ? ನೀನ್ ಹೇಳೋದೆಲ್ಲ ಕೇಳ್ಕೊಂಡು ನಾನ್ ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ನಮ್ಮ ಅಜ್ಜಿನ ನನ್ ಕಣ್ಮುಂದೆನೆ ಸಾಯ್ಸಕ್ ಕೊಟ್ರೆ ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ದಿನ ನೀನು ಮಾಡ್ತಿರೋ ತಪ್ಪನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದು ಆಲ್ರೆಡಿ ತಪ್ಪು ಮಾಡಿದೀನಿ. ಮತ್ತೆ ನಾನು ಆ ತಪ್ಪು ಮಾಡಕ್ಕಿಲ್ಲ. ಅಂಬಿ, ನೀನ್ ಯಾಕೆ ಕಮ್ಲಿ ತರ ಮಾತಾಡ್ತಾ ಇದೀಯಾ? ಹೇ, ನಾನು ಕಮ್ಲಿ ತರ ಅಲ್ಲ, ಕಮ್ಲಿನೇ. ಹೇಳ್ಕೊಂಡು ನನಗೆ ಎಷ್ಟು ಮೋಸ ಮಾಡಿದ್ಯಾ ನೀನು. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ಬಿಡಲ್ಲ. ಮುಚ್ಚೆ ಬಾಯಿ. ನಾನ್ ನಿನಗ್ ಮೋಸ ಮಾಡ್ತಿದ್ದೀನ? ನೀನ್ ಎಲ್ರಿಗೂ ಮೋಸ ದ್ರೋಹ ಮಾಡ್ತಿರೋದು. ಅಪ್ಪ ತಾತಯ್ಯ ಅಪ್ಪ ಅಜ್ಜಿ ಅಂತಾನು ನೋಡ್ದೆ ಮಂಚತ್ವ ಇಲ್ದಿರೋ ತರ ನಡ್ಕೋತಿರೋಳು ನೀನು. ನಿನಗೆ ಏನ್ ಶಿಕ್ಷೆ ಕೊಟ್ರು ತಪ್ಪಿಲ್ಲ ಕಣೆ, ತಪ್ಪಿಲ್ಲ. ವಾಟ್? ನೀನು ನನಗ್ ಶಿಕ್ಷೆ ಕೊಡ್ತೀಯ? ಲುಕ್, ನೀನ್ ಬಂದಿರೋದು ನನ್ ಜಾಗಕ್ಕೆ. ಗೊತ್ತಿದ್ದು ಬಂದು ಸಿಕ್ಕಾಕೊಂಡಿದ್ಯಲ್ಲ, ನನ್ಗೂ ಒಳ್ಳೇದೇ ಆಯ್ತು ಕಣೆ. ಅಜ್ಜಿ, ಡ್ಯಾಡ್, ನೀನು ಎಲ್ರೂ ಒಟ್ಟಿಗೆ ಮುಗಿಸ್ಬಿಡ್ತೀನಿ. ಏಯ್, ಮೊದಲು ಇವಳನ್ನ ಮುಗಿಸ್ರು. ಕ್ಯಾಥರಿನ್ ಕಾಮಲಿ, ನಿನ್ ಕತೆ ಮುಗೀತು ಕಣೆ. ಅಂಬಿ, ಅನಿಕಾ, ಅಂಬಿಗೇನು ಮಾಡ್ಬೇಡ. ಬೇಕಾದ್ರೆ ನನ್ನ ಏನ್ ಬೇಕಾದ್ರೂ ಮಾಡು. ಅಂಬಿಗೇನು ಮಾಡ್ಬೇಡ, ನಿನ್ ಕೈ ಮುಗಿದ್ದೀನಿ. ಅಂಬಿ, ಅಂಬಿ ಎತ್ತಳಂಬಿ, ಅಂಬಿ ಎತ್ತಳಮ್ಮ. ಎತ್ತಳೆ ಅಂಬಿ. ಓ ಮೈ ಡಿಯರ್ ಅಜ್ಜಿ, ನೀವ್ ಎಷ್ಟೇ ಕೂಗಿದ್ರು ನಿನ್ನ ಸೇವ್ ಮಾಡಕ್ ಯಾರು ಇಲ್ಲ. ಇವಳು ಅಂಬಿ ಅಲ್ಲ, ನಿಮ್ ಫೇವ್ರೆಟ್ ಮೊಮ್ಮಗಳು ಕ್ಯಾಥರಿನ್ ಕಾಮಲಿ. ನನ್ ಬೆನ್ ಹಿಂದೆನೆ ಪ್ಲಾನ್ ಮಾಡಿ ಅಂಬಿ ತರ ನಾಟಕ ಆಡಿ ಇಲ್ಲಿವರೆಗೂ ನಿಮ್ಗೋಸ್ಕರ ಬಂದ್ಲು. ಬಟ್ ಏನ್ ಮಾಡೋದು, ಬ್ಯಾಡ್ ಲಕ್. ಅವಳಾಗವಳೆ ತನ್ನ ಬಂಡವಾಳನ ಬಯಲ್ ಮಾಡಿ ಈಗ ಬಲಿ ಆದ್ಲು. ಎಸ್, ಇಲ್ಲ ಚಂದ್ರು, ರಿಸಿಫೋನ್ ನಾಟ್ ರೀಚಬಲ್ ಬರ್ತಿದೆ. ಸೇಮ್ ಕೊಡೋ, ಇವಳ್ದು ನಾಟ್ ರೀಚಬಲ್ ಬರ್ತಾ ಇದೆ. ಇಬ್ಬರು ಫೋನು ನಾಟ್ ರೀಚಬಲ್ ಅಂದ್ರೆ ಅನಿಕಾ ಅವರಿಬ್ಬರು ಎಲ್ಲಿ ಕರ್ಸ್ಕೊಂಡಿರ್ಬೋದು? ಅನಿತಾ ಎಲ್ಲೋಗಿದ್ದಾಳೆ ಅಂತ ಊರ್ಮಿಳಂಗೆ ಗೊತ್ತಿರುತ್ತೆ. ಊರ್ಮಿಳಂಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ, ಫೋನ್. ಅರೆ, ಚಂದ್ರ ಫೋನ್ ಮಾಡಿದ್ದಾರೆ. ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಅನ್ಸುತ್ತೆ. ಹಲೋ ಚಂದ್ರು, ಮನೆಗೆ ಬರ್ತಿದ್ದೀರಾ? ಕಾರ್ ಕಳಿಸ್ಲಾ? ಊರ್ಮಿಳಾ, ನಾನು ಮನೆಗೆ ಬರ್ತಿದ್ದೀನಿ ಅಂತ ಕಾಲ್ ಮಾಡಿಲ್ಲ. ಅನಿಕಾ ಇಲ್ಲಿ? ನನಗೂ ಗೊತ್ತಿಲ್ಲ ಚಂದ್ರು. ಬೆಳಿಗ್ಗೆಯಿಂದ ಅವಳು ಫೋನ್ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಅಂತ ಬರ್ತಿದೆ. ಎಲ್ಲ ಹೋಗಿರ್ಬೇಕು.
ಯಾಕೆ ಚಂದ್ರು? ನಿನಗೆ ಅವಳು ಎಲ್ಲಿ ಹೋಗ್ತಾಳೆ ಏನು ಗನಂದಾರಿ ಕೆಲಸ ಮಾಡ್ತಾಳೆ ಅಂತ ಗೊತ್ತಿರಲ್ವಾ? ಮಗಳನ್ನ ಬೆಳೆಸೋ ರೀತಿನ ಇದು. ಯಾಕೆ ಚಂದ್ರು, ಯಾಕೆ ನನ್ನ ಮೇಲೆ ಕೂಗಾಡ್ತಿದ್ದೀರಾ ನೀವು? ನಿಜವಾಗ್ಲೂ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾನೇ ಹೇಳ್ತಿದ್ದೆ ತಾನೆ. ಅಲ್ಲ, ನಾನು ನಿಮ್ಮ ಚಿಂತೆಯಲ್ಲಿ ಇದ್ದೀನಿ. ನೀವು ನೋಡಿದ್ರೆ ಅವಳ ಬಗ್ಗೆ ವಿಚಾರಿಸ್ತಿದ್ದೀರಲ್ಲ. ಯಾಕೆ ಚಂದ್ರು, ಏನಾಯ್ತು? ನಾನು ಹೋಗಿ ನಿನಗೆ ಕಾಲ್ ಮಾಡಿದ್ನಲ್ಲ, ನಿನಗೆ ಯಾವುದು ಅರ್ಥ ಆಗಲ್ಲ ಬಿಡು. ಹಲೋ, ಊರ್ಮಿಳಂಗೂ ಗೊತ್ತಿಲ್ಲ ಕಣ. ರಮೇಶ್, ಅನಿಕಾ ಸರಿ ಇಲ್ಲ ಕಣೋ. ಅವ್ಳು ಕಮ್ಲಿಗೆ ಏನಾದ್ರು ಮಾಡಿಬಿಟ್ರೆ ನನಗೆ ಯಾಕೋ ತುಂಬ ಭಯ ಆಗ್ತದೆ ರಮೇಶ್. ಡೋಂಟ್ ವರಿ ಚಂದ್ರು, ಜೊತೆಯಲ್ಲಿ ರಿಷಿನೂ ಅಮರ್ ಹೋಗಿದ್ದಾರಲ್ಲ, ಕಮ್ಲಿಗೇನು ತೊಂದರೆ ಆಗಲ್ಲ. ಧೈರ್ಯ ನೋಡೋಣ, ಯಾರಾದರೂ ಫೋನ್ ಮಾಡ್ತಾರೆ. ಕಮಲಿ, ಕಮಲಿ, ನನ್ನ ಮೊಮ್ಮಗಳು ಕಮಲಿ ನನ್ನ ಕಾಪಾಡ್ತಾಳೆ. ಅವಳಿಗೇನು ಆಗಲ್ಲ, ಅವಳನ್ನ ಕಾಪಾಡ್ತಾಳೆ. ಕಮಲಿ, ಕಮಲಿ ಎದ್ದೇಳು, ಎದ್ದೇಳು ಕಮಲಿ, ಎದ್ದೇಳು, ಕಮಲಿ ಎದ್ದೇಳು. ಕಮಲಿ, ಕಮಲಿ ಹೇಳೆ. ಈಗ ನಿನ್ ಕತೆನೂ ಮುಗಿಸ್ತೀನಿ. ಮುಚ್ಚೆ ಬಾಯಿ. ಏಯ್, ಮತ್ತೆ ಎದ್ಲು, ಮುಗಿಸ್ರೋ ಇವಳನ್ನ. ಅಜ್ಜಿ, ದಯವಿಟ್ಟು ನೀವು ಇಲ್ಲಿಂದ ಹೊಂಟೋಗಿ, ನಾನು ಆಮೇಲೆ ಬರ್ತೀನಿ. ಇಲ್ಲ, ನಾನೇನ್ ಬಿಟ್ಟು ಹೋಗೋದಿಲ್ಲಮ್ಮ. ಏಯ್ ಅಜ್ಜಿ, ನನ್ನ ಮಾತು ಕೇಳಿ ಅಜ್ಜಿ, ನೀವು ಹೋಗಿ. ಇವರೆಲ್ಲ ನಿನ್ ಕೊಂದಾಕ್ಬಿಡ್ತಾರೆ. ಅಜ್ಜಿ ಹೊರಟಿ ಅಜ್ಜಿ, ಅಜ್ಜಿ ಹೋಗಿ, ಬಿಟ್ಟು ಹೋಗಿ ಅಜ್ಜಿ. ಕಮಲಿ, ಏಟ್ ಆಟ ಆಡ್ದೆ ಅಲ್ವಾ ನೀನು? ನಮ್ಮವ್ವನ್ನ ಬಲಿ ತಕೊಂಡೆ. ಪಾಪ ವಯಸ್ಸಾಗಿರೋ ತಾತ ಇನ್ನ ಸಾಯಿಸ್ದೆ, ಅಪ್ಪ ಹಿಂಗೆ ಉಚ್ಚಿಡಿಸ್ದೆ. ಇವಾಗ ಅಜ್ಜಿನೂ ಸಾಯ್ಸಕೊಂಟಿದ್ಯಾ? ನಾಚಿಕೆ ಆಗಕ್ಕಿಲ್ವೇನ ನಿನ್ಗೆ? ಇಷ್ಟ್ ದಿನ ನೀನು ಸರಿ ಹೋಯ್ತ್ಯಾ ಅಂತ ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಸಹಿಸ್ಕೊಂಡಿದ್ದೆ. ಆದ್ರೆ ನೀನಂತೂ ಯಾವತ್ತೂ ಬದಲಾಗಕ್ಕಿಲ್ಲ. ಒಂದ್ ಮಾತ್ರ ನೆನ್ಪಿಟ್ಕೋನಿಕ, ನೀನು ಪಾಪದ ಕೂಡ ತುಂಬೋಗೈತೆ. ನಿನಗೇನಿದ್ರು ಇನ್ 24 ಗಂಟೆ ಅಷ್ಟೇ ಬಾಕಿ. ಅದಾದ್ಮೇಲೆ ಜೀವಮಾನ್ ಪೂರ್ತಿ ನೀನ್ ಜೈಲಲ್ಲಿ ಕೊಳಿತ್ಯಾ. ನೀನ್ ಮಾಡಿರೋ ತಪ್ಪಿಗೆ ಜೈಲಿಂದ ಅಂತೂ ಆಚೆ ಬರಕ್ ಸಾಧ್ಯ ಇಲ್ಲ. ನಿನ್ ಕೊನೆ ಆಸೆ ಅದೇನಿದ್ಯೋ ಈಗ್ಲೇ ತೀರ್ಸ್ಕೊಬಿಡು. ಏಯ್ ಕಮಲಿ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ, ನೋಡ್ತಾ ಇರು. ಏ ಮುಚ್ಚೆ ಬಾಯಿ. ಅದೇಟ್ ಕಿರ್ಚ್ಬೇಕೋ ಈಗ್ಲೇ ಕಿರ್ಚ್ಕೋ. ಯಾಕಂದ್ರೆ ನಾಳೆಯಿಂದ ನೀನು ಜೈಲಲ್ಲಿ ಇರ್ತೀಯ. ಜೈಲಲ್ಲೂ ಅಷ್ಟೇ ಹಿಂಗೆ ಒಂಟಿಯಾಗಿರ್ಬೇಕು. ಅದನ್ನೇ ಅಭ್ಯಾಸ ಮಾಡ್ಕೊ. ಬಾವುಜಿ,
ಅಜ್ಜಿ ರಿಷಿ ಅಮ್ಮ ಅಜ್ಜಿ ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ದೀರಲ್ವಾ? ನನ್ಗೇನು ಆಗಿಲ್ಲಪ್ಪ. ನನ್ನ ಮೊಮ್ಮಗಳನ್ನ ಕಾಪಾಡ್ಬಿಟ್ಲು. ಅಜ್ಜಿ ಕಮಲಿ ಅವರಲ್ಲಿ? ಅದು ಅಂಬಿ ಅಂಬಿ ರಿಷಿ ಸರ್, ಕಮಲಿ, ನಮ್ಮನೇಲಿ ಬೆಳೆದ ಮಗು ಅನಿಕಾ. ಅವಳಿಗೆ ನಮ್ಮೆಲ್ಲರ ಮೇಲೆ ಹೆಚ್ಚು ಪ್ರೀತಿ ಇರ್ಬೇಕಾಗಿತ್ತು. ಅವಳು ಯಾಕೆ ಹೀಗಾದ್ಲೋ ನನಗೆ ಗೊತ್ತಿಲ್ಲ. ಅದರಲ್ಲೂ ಇಂಥ ಮನೆ ಹಾಳು ಕೆಲಸ ಮಾಡಿದಾಳೆ ಅಂದ್ರೆ ನನ್ ನಂಬೋಕೆ ಆಗ್ತಾ ಇಲ್ಲ. ಆದ್ರೆ ನೀನು ಎಲ್ಲೋ ಇದ್ದು ಎಲ್ಲೋ ಬೆಳೆದವಳು. ನಮ್ಮೆಲ್ಲರ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಕಮಲಿ. ನಮಗೋಸ್ಕರ ನೀನೇನೆಲ್ಲ ಮಾಡಿದೆ. ಒಂದು ಮನೆತನ ಉಳಿಸೋದಕ್ಕೂ ಏನ್ ಬೇಕಾದ್ರೂ ಮಾಡ್ತಾಳೆ ಹೆಣ್ಣು ಅಂತಾರೆ. ಅದನ್ನೆಲ್ಲ ನೀನ್ ಮಾಡ್ದೆ ಕಮಲಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಅಂಬಿಯಾಗಿ ಬಂದಿದೀಯ. ನಿನ್ನ ನಮ್ಮ ಮಕ್ಕಳಾಗಿ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಕಮಲಿ. ಥ್ಯಾಂಕ್ ಯು. ನಿನ್ ಋಣನ ನಾನು ಹೇಗೆ ತೀರಿಸ್ಲಿ ಕಮಲಿ? ಅಜ್ಜಿ ಏನು ಅಂತ ಮಾತಾಡ್ತೀರಾ? ನೀವು ಋಣ ಅಂತೆಲ್ಲ ಮಾತಾಡ್ಬೇಡಿ ಅಜ್ಜಿ. ನೀವು ದೊಡ್ಡವರು, ನಿಮ್ ಎಲ್ರ ಋಣ ನನ್ ಮ್ಯಾಕೈತೆ. ನಿಮ್ಮನ್ನ ಕಾಪಾಡ್ಕೊಳ್ಳೋದು ನಂಗೆ ಕಷ್ಟ ಅಂತ ಅನ್ಸಕ್ಕಿಲ್ಲ ಅಜ್ಜಿ. ನಿಮ್ಮಿಂದ ನನಗೆ ಬೇಕಾಗಿರೋದು ಆಶೀರ್ವಾದ. ಈ ತರ ನೀವು ಧನ್ಯವಾದ ಎಲ್ಲ ಹೇಳ್ಬಾರ್ದು. ಬನ್ನಿ ಅಜ್ಜಿ, ಮನೆಗೆ ಹೋಗುಮ. ರಿಷಿ ಸರ್, ಬೇಬಿ ಬೇಬಿ ಯಾಕೆ ಡಲ್ ಆಗಿದೆಯಾ? ಮುಗ್ದೋಯ್ತು ಮಾಮ್, ಎಲ್ಲ ಮುಗ್ದೋಯ್ತು. ಮುಗ್ದೋಯ್ತಾ? ಏನ್ ಹೇಳ್ತಿದ್ಯಾ ನೀನು? ಅವಳು ಬಿಡಿಸ್ಕೊಂಡು ಹೊಟ್ಟೋದ್ಲು ಮಾಮ್. ಹೊಟ್ಟೆ ಹೋದ್ಲು. ಯಾರು ಬಿಡಿಸ್ಕೊಂಡು ಹೋದ್ಲು? ಬೇಬಿ ನಿನ್ಗೆ ಏನಾಗಿದೆ ಬೇಬಿ? ಆ ಅಂಬಿ ಮಾಮ್. ಅಲ್ಲ, ಆ ಅಂಬಿ ಅಲ್ಲ, ಕಮಲಿ. ಕಮಲಿ ಹೋಗಿದ್ದು. ಕಮಲಿ ಅಲ್ಲ, ಕಮಲಿ ಅಂಬಿ. ಬೇಬಿ ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ಅಂಬಿ ಕಮಲಿ ಏನ್ ಮಾಡಿದ್ರು? ಏನ್ ಮಾಡಿದ್ರು ಅಲ್ಲ ಮಾಮ್, ಏನ್ ಮಾಡಿದ್ಲು. ಕಮಲಿ ಮತ್ತೆ ಅಂಬಿ ಇಬ್ರು ಬೇರೆ ಅಲ್ಲ ಮಾಮ್, ಇಬ್ರು ಒಬ್ರೆ. ಅಲ್ಲ, ಅವರಿಬ್ರು ಒಬ್ಳೆ. ಅವಳೇ ಕಮಲಿ, ಅವಳೇ ಅಂಬಿ. ಮುಗ್ದೋಯ್ತು ಮಾಮ್, ನನ್ನ ಕತೆ ಮುಗ್ದೋಯ್ತು. ಏನ್ ಹೇಳ್ತಿದ್ಯಾ ಬೇಬಿ? ಕಮಲಿ ಅಂಬಿ ಇಬ್ರು ಒಬ್ಳೇನಾ? ಎಸ್ ಮಾಮ್. ಅದೇನು ಅಂದ್ರೆ ಅಜ್ಜಿನ ನಾನು ಹೊಡೆದು ಕಿಡ್ನಾಪ್ ಮಾಡಿದ್ದೆ. ಈ ಕಮಲಿ ಇದ್ದಾಳಲ್ಲ, ಅವಳು ಅಂಬಿ ವೇಷ ಹಾಕೊಂಡು ಬಂದು ಅಜ್ಜಿನ ಬಿಡಿಸ್ಕೊಂಡು ಹೊಟ್ಟೋದ್ಲು ಮಾಮ್. ಈಗ ನನ್ನನ್ನ ಮುಳುಗಿಸ್ಬಿಟ್ಲು ಮಾಮ್. ಅಲ್ಲ ಬೇಬಿ, ನೀನ್ ಯಾಕೆ ಅಜ್ಜಿಗೆ ಹೊಡೆದು ಕಿಡ್ನಾಪ್ ಮಾಡಕ್ ಹೋದೆ? ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿತ್ತು ತಾನೇ ನಿನ್ಗೆ? ನನ್ನನ್ನು ಕೇಳಿ ಯಾಕೆ ನೀನ್ ನಿರ್ಧಾರ ತಗೊಂಡಿಲ್ಲ? ನೀನ್ ದುಡುಕ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಮಾಮ್. ದುಡುಕಿನೇ ನನ್ನ ಲೈಫ್ ಇಲ್ಲಿವರೆಗೂ ಬಂದಿದೆ. ಎಲ್ಲ ಹೋಪ್ಸ್ ಹೊಟ್ಟೋಗಿದೆ ಮಾಮ್. ನನ್ನ ಲೈಫಲ್ಲಿರೋ ಎಲ್ಲ ಡೋರ್ಸು ಕ್ಲೋಸ್ ಆಗ್ಬಿಟ್ಟಿದೆ. ನನ್ನ ಕತೆ ಮುಗ್ದೋಯ್ತು ಮಾಮ್, ಮುಗ್ದೋಯ್ತು. ಬೇಬಿ ಲಿಸನ್, ನೋಡು, ಇದೆಲ್ಲ ಸಾಕು. ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದನ್ನೋದ ಯೋಚನೆ ಮಾಡೋಣ, ಸರಿನಾ? ವಾಟ್? ಇನ್ನು ನಾನು ತಪ್ಪಿಸ್ಕೋಬಹುದು ಅಂತ
ನಿಮಗೆ ಅನಿಸ್ತಿದ್ಯಾಮ್ಮ ನನ್ನ ನೆಮ್ಮದಿ ನನ್ನ ಲೈಫಲ್ಲಿರೋ ಎಲ್ಲ ಖುಷಿ ನನ್ನಿಂದ ಎಲ್ರೂ ಕಿತ್ಕೊಂಡಿದ್ದ ಕೆಸರಿನ ಕಂಬ್ಳಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಮಾಮ್. ಅವಳಿಗೆ ಒಂದು ಗತಿ ಕಾಣಿಸ್ತೀನಿ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ ಮಾಮ್. ನೆವರ್. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ.